ಕೂಡ ಕೆಲವೆಲ್ಲ ಆಗಿದೆ. ಯಾಕಂದರೆ ನಾವು ಇಷ್ಟು 38-40 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆವಾಗಿಂದ ಕೆಲವು ಗುರುಗಳು ನನಗೆ ಯಂತ್ರ ಬರೆಯೋದು ಹೇಳ್ಕೊಟ್ಟಿದ್ದಾರೆ. ಕೆಲವರು ನಮ್ಮ ತಂದೆಯವರೇ ದೊಡ್ಡ ಗುರುಗಳು ನಮಗೆ. ಆ ರೀತಿ ಪ್ರಾಕ್ಟಿಕಲ್ ಆಗಿ ಪುಸ್ತಕದಲ್ಲಿ ಓದಿದ್ದೊಂದಿರುತ್ತೆ, ಮತ್ತು ನಾವು ಮಾಡಿದ್ದೊಂದಿರುತ್ತೆ. ಈ ರೀತಿ ನೋಡಿದಾಗ ನನಗೆ ಒಂದು 19ನೇ ಶತಮಾನದಲ್ಲಿ 1820ರಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥ ಒಂದು ಪುಸ್ತಕ ಸಿಕ್ತು. ಮಧ್ಯಾಹ್ನ ನಾನು ಯಾರಿಗೋ ಹೇಳ್ತಾ ಇದ್ದೆ. ಅದರಲ್ಲಿ ಈ ರೀತಿ ಜ್ಯೋತಿಷದ ಸೂಚನೆಗಳು, ದಿನನಿತ್ಯ ಜೀವನದ ಸೂಚನೆಗಳು ಎಷ್ಟೋ ಬಿಟ್ಟಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಹೇಳಿ ಪ್ರಾರಂಭ ಮಾಡ್ತೀನಿ. ನಾನು 4ನೇ ಕ್ಲಾಸ್ ಇದ್ದಾಗ ಇಂಗ್ಲೀಷ್ ಮೀಡಿಯಂ ಬಂದ್ವಿ. ಆವಾಗ ನಮಗೆ ಸಸ್ಯಾಹಾರಿ, ಮಾಂಸಾಹಾರಿ, ಕಾರ್ನಿವೋರಸ್ ಸರ್ಬಿವೋರಸ್ ಅಂತ ಪಾಠ ಹೇಳ್ಕೊಡ್ತಾ ಇದ್ರು. ಒಂದೇ ದಿವಸ ಮೇಷ್ಟ್ರು ಪಾಠ ಮಾಡಿದ್ರು. ಎಲ್ಲ ಮಾಡಿಬಿಟ್ಟು ನಾಳೆ ಇದನ್ನೆಲ್ಲ ನೀವು ಹೇಳ್ಬೇಕಪ್ಪ ನಾನು ಕೇಳೋ ಪ್ರಶ್ನೆಗೆ ಅಂತ. ನಾನು ಮನೇಲಿ ಓದ್ತಿದ್ದೆ. ಕಾರ್ನಿವೋರಸ್ ಅಂದರೆ ಸಸ್ಯಾಹಾರಿಗೆ ಮಾಂಸಾಹಾರಿದು ಸಸ್ಯಾಹಾರಿ ಕನ್ಫ್ಯೂಷನ್ ಆಗ್ತಾ ಇತ್ತು. ಏನಪ್ಪ ಹೊಸ್ದಾಗಿ ಕಲ್ತಿದ್ದೀವಿ ಅಂತ. ನಮ್ಮ ತಂದೆ ಏನೋ ಓದ್ತಾ ಇದೆಯಾ ಅಂದರು. ಅವ್ರಿಗಷ್ಟೇ ಹೆಚ್ಚಿನ ಇಂಗ್ಲೀಷ್ ಗೊತ್ತಿರಲಿಲ್ಲ. ಏನಪ್ಪ ಅದಂದರೆ ನಾನು ಬಿಡಿಸಿ ಹೇಳಿದೆ ಸ್ವಲ್ಪ. ಅವಾಗ ನಮ್ಮ ದೊಡ್ಡಣ್ಣ ಅವ್ರು ಬಂದು ಅದಪ್ಪ ಹಿಂಗಪ್ಪ ಅದು ಸಸ್ಯಾಹಾರಿ ಪ್ರಾಣಿಗಳು ಯಾವುದು, ಮಾಂಸಾಹಾರಿ ಪ್ರಾಣಿಗಳು ಯಾವುದು ಅಂತ ಹೇಳ್ತಾರೆ. ಆ ಪುಸ್ತಕ ತಗೊಂಬಾರೋ ಅಂದರು. ಅದು ಯಾವುದೋ ತಂದರು ನಮ್ಮಣ್ಣ. ಅದನ್ನು ಓದಿದ್ರು ನಮ್ಮಣ್ಣ. ಏನು ಗೊತ್ತಾ, ಯಾವ ಪ್ರಾಣಿಗಳೆಲ್ಲ ನೀರನ್ನು ಹೀರ್ಕೊಂಡು ಕುಡಿತದೋ ಅದೆಲ್ಲ ಸಸ್ಯಾಹಾರಿ, ಯಾವ ಪ್ರಾಣಿ ನೆಕ್ಕೊಂಡು ಕುಡಿತದೋ ಅದೆಲ್ಲ ಮಾಂಸಾಹಾರಿ. ಇವತ್ತೆಲ್ಲ ಯೋಚನೆ ಮಾಡಿ, ಯಾವ ಪ್ರಾಣಿ ನೀರನ್ನು ನೆಕ್ಕೊಂಡು ಕುಡಿತದೋ ಅದೆಲ್ಲ ಮಾಂಸಾಹಾರಿ, ಯಾವ ಪ್ರಾಣಿಗಳು ನೀರನ್ನು ಹೀರ್ಕೊಂಡು ಕುಡಿತದೋ ಅದೆಲ್ಲ ಸಸ್ಯಾಹಾರಿ. ನೆಕ್ಸ್ಟ್ ಡೇ ಮೇಷ್ಟ್ರು ಬೇಷ್ 4-5 ಪ್ರಾಣಿ ಹೇಳ್ಬಿಟ್ಟಿದ್ದಾರೆ. ವಾಟ್ ಈಸ್ ಕಾರ್ನಿವೋರಸ್? ಲಯನ್, ಟೈಗರ್, ಫಾಕ್ಸ್. ವಾಟ್ ಈಸ್ ಹೆರ್ಬಿವೋರಸ್? ಎಲಿಫೆಂಟ್, ಕೌ, ಗೋಟ್. ಥ್ಯಾಂಕ್ ಯು ಕಣೋ. ಏನು ಅಂತ ನನಗೆ ಆ ವಿಷಯ ಮನೆಯಲ್ಲಿ ಹೇಳ್ಬೋದು ಬೇಡ ಅಂತ ಈಗ ಹೇಳ್ಕೊಟ್ಟಿರೋದು. ಆಮೇಲೆ ನೆಕ್ಸ್ಟ್ ಡೇ ಮೇಷ್ಟ್ರು ಸಿಕ್ಕಿದಾಗ ಹೇಳಿದೆ ಈ ಥರ ಅಂತ. ಹೌದಾ, ವಂಡರ್ಫುಲ್ ಆ ಥರ ಇನ್ನೇನಿದೆ ಎಲ್ಲ ನೋಡ್ಕೊಂಬಂದು. ಯಾಕಂತಂದರೆ ಪ್ರಪಂಚದಲ್ಲಿ ಕಲ್ತಿದ್ದು ಕೈ ಹಿಡಿಯೋಷ್ಟು, ಕಲಿದೇ ಇರೋದು ಪ್ರಪಂಚದಷ್ಟು. ಆದ್ದರಿಂದ ಕ್ಯಾಸ್ಟ್, ಕ್ರೀಡ್, ಕಮ್ಯುನಿಟಿ, ಜಾತಿ, ಮತ, ಭೇದ ಈಗ ಎಲ್ಲರಿಗೂ ಟೆನ್ಷನ್ ಇದೆ. ಎಲ್ಲ ಜಾತಿಯವ್ರಿಗೂ ಟೆನ್ಷನ್ ಇದೆ. ಅದರಲ್ಲಿ ರಿಸರ್ವೇಷನ್ನೇ ಇಲ್ಲ. ಬೇರೆದಕ್ಕೆಲ್ಲ ರಿಸರ್ವೇಷನ್ ಇದೆ, ಇದಕ್ಕೆ ರಿಸರ್ವೇಷನ್ ಇಲ್ಲ. ಎಲ್ಲರಿಗೂ ಟೆನ್ಷನ್ ಇದೆ, ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಎಲ್ಲರ ಮನೆಯಲ್ಲೂ ಮದುವೆ ವಿಚಾರದಲ್ಲಿ ಟೆನ್ಷನ್ ಇದೆ. ಮನುಷ್ಯನ ಬಗ್ಗೆ ಹಿಂದಿನ ಕಾಲದಲ್ಲಿ ಮನುಷ್ಯನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಜ್ಯೋತಿಷ್ಯತ್ತ ಬರ್ತಾ ಇದ್ರು. ಈಗ ಮನುಷ್ಯನೇ ಸಮಸ್ಯೆ ಆಗ್ಬಿಟ್ಟಿದ್ದಾನೆ. ಅವನ ಬಗ್ಗೆ ಕೇಳೋಕೆ ಬರ್ತಾರೆ. ಹಿಂದೆಲ್ಲ ಬರೀ ಬಟ್ಟೆ ತಗೊಳ್ಳೋದು, ಮದುವೆ ಮಾಡೋದು, ಹೊಲ ತಗೊಳ್ಳೋದು, ಗದ್ದೆ ತಗೊಳ್ಳೋದು, ಬಿತ್ತನೆ ಮಾಡೋದು, ಇದಕ್ಕೆ ಕೇಳ್ತಾ ಇದ್ರು. ಇವಾಗ ನಮ್ಮ ಹುಡುಗ ಉದ್ಧಾರ ಆಗ್ತಾನ ಸರ್, ನಮ್ಮ ಹುಡುಗ ಸರೋಗ್ತಾನ ಸರ್, ನಮ್ಮ ಹುಡುಗಿಗೆ ಹಿಂಗೆ ಚಿಂತನೆ ಇದೆ ಸರ್, ಹಂಗೆ ಚಿಂತನೆ ಇದೆ ಸರ್, ಇದಕ್ಕೆ ಎಲ್ಲಿ ದಾರಿ, ಏನು ದಾರಿ? ನಮ್ಮ ಹಿರಿಯರು ಬಹಳ ವಿಶೇಷವಾಗಿ ಎಲ್ಲ ಮಾಡಿಟ್ಟಿದ್ರು. ಪರಿಹಾರ ಜ್ಯೋತಿಷದಲ್ಲಿ ಯಂತ್ರ, ಮಂತ್ರ, ತಂತ್ರ. ಯಂತ್ರ, ತಂತ್ರ. ಮಂತ್ರದ ವಿಚಾರ ಖಂಡಿತ ಬಹಳ ವಿಶೇಷವಾಗಿದೆ ನಮ್ಮಲ್ಲಿ. ನಮ್ಮ ದೇಶದಲ್ಲಿ ಮಾತ್ರ, ಎಲ್ಲ ದೇಶದಲ್ಲಿ ಈಗ ನೋಡಿ ಬೇರೆ ಕಮ್ಯುನಿಟಿಯವ್ರು ಕೂಡ ಜಪ ಮಾಡ್ತೀವಿ, ನಿಮಗೋಸ್ಕರ ನಾವು ಬೇಡ್ಕೋತೀವಿ ಅಂತೆಲ್ಲ ಹೇಳ್ತಾರೆ. ಆದರೆ ನಮ್ಮಲ್ಲಿ ಎಷ್ಟು ವಿಶೇಷವಾದಂತಹ ಮಂತ್ರಗಳಿದೆ ಅಂದರೆ, ಆ ಮಂತ್ರಗಳು ಶಕ್ತಿಗಳು. ಹೀಗೆ ಒಂದು ಸಲ ನಾನು ಮಂತ್ರದ ಬಗ್ಗೆ ಮಾತಾಡ್ತಾ ಇದ್ದಾಗ ಒಬ್ಬ ಹುಡುಗ ಮಧ್ಯೆ ಇದು ಏನು ಸರ್ ಈಗಿನ ಕಾಲದಲ್ಲಿ ನಾನು ಹೇಳಿದೆ. ಅವಾಗ ನೋಡಿ, ಹಾವು ಚೇಳು ಕಚ್ಬಿಟ್ರೆ ಕೂಡ ಮಂತ್ರ ಹಾಕಿ ಇಳಿಸ್ತಾ ಇದ್ರು. ಇದೆ ಗರುಡೋಪನಿಷತ್ ಇದೆ, ಗರುಡೋಪನಿಷತ್ ಮಂತ್ರ ಇದೆ. ಗರುಡೋಪನಿಷತ್ ಮಂತ್ರ ಹೇಳಿದರೆ 6 ತಿಂಗಳ ಕಾಲ ಯಾರೊಬ್ಬ ಒಂದೊತ್ತು ಊಟ ಮಾಡಿಕೊಂಡು ಆ ಗರುಡೋಪನಿಷತ್ ಮಂತ್ರವನ್ನು ಶಿಸ್ತಾಗಿ ಅನುಷ್ಠಾನ ಮಾಡ್ತಾನೋ ಅವನ ದೃಷ್ಟಿಗೆ ವಿಷ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಸೌಂದರ್ಯ ಲಹರಿಯಲ್ಲಿ 20ನೇ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಕಿರಂತಿ ಮಂಗೇಭ್ಯಾಂ ಕಿರಣ ನಿಗುರುಂಬಾಮೃತರ ಸಮೃದ್ಧಿತ್ವ ಮಾದತ್ತೆ ನಿಮಗರಿ ಶಿಲಾಮೂರ್ತಿಮವೇ ಅಂತ ಬರೀತಾರೆ. ಅಂದರೆ ತಾಯಿಯ ತಲೆಯಿಂದ ಅಮೃತ ಕಲಶೇಶ್ವರಿ ಅಂತಾರೆ. ತಾಯಿಯ ತಲೆಯಿಂದ ಹಂಗೆ ಅಮೃತ ಬಂದಂಗೆ ಬರುತ್ತೆ. ಅದು ಎಲ್ಲೆಲ್ಲ ಹರಿತದೋ ಅಲ್ಲೆಲ್ಲ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಅಂತಹ ವಿಶೇಷವಾದಂಥ ಮಂತ್ರವನ್ನು ಕೇಳಿದಾಗ, ಏನು ಸರ್ ಈ ಕಾಲದಲ್ಲಿ ಇದೆಲ್ಲ ಸಾಧ್ಯನ? 21ನೇ ಶತಮಾನಕ್ಕೆ ಹೋಗ್ತಾ ಇದ್ದೀವಿ. ಅಪ್ಪ ನೀನು ಇದನ್ನು ಕೇಳಿದ್ರೆ ಹೆಂಗಪ್ಪ, ಕೊನೆಯಲ್ಲಿ ಕೇಳಯ್ಯ ಆನ್ಸರ್ ಹೇಳ್ತೀನಿ ಹಿಂದೆ. ಏನು ಸರ್ ನೀವು ಏನಾದ್ರು ಕೇಳಿದ್ರೆ ಹೇಳ್ಬೇಕು ಅಂತ. ಸರಿ ಮುಟ್ಟಾಳ ಕೂತ್ಕೊಳ್ಳೋದು, ಸುಮ್ಮನೆ ನಂಗೆ ಗೊತ್ತು ಪರ್ಪಸ್ಸು. ಕೋಪ ಬಂದುಬಿಡ್ತು ಅವ್ನಿಗೆ. ಏನು ರೀ ಮುಟ್ಟಾಳ ಅಂತೀರಂತ. ಅದೇನಪ್ಪ ಅದು ಮುಟ್ಟಾಳ ಅಂದರೆ ಅದೊಂದು ಪದ ತಾನೆ. ಹೌದು ಪದ. ಅದು ಯಾಕೆ ನಿನ್ಗೆ ಕೋಪ ಬಂತು? ಅದು ಬೈಯೋ ಪದ ಅಲ್ವಾ, ಅದಕ್ಕೆ ಕೋಪ ಬಂತು. ಅದೇ ಥರ ಒಳ್ಳೆ ಪದಗಳು ನಿಮ್ಗೆ ಸಂತೋಷ ಕೊಡ್ಬೋದಲ್ಲ? ಕೊಡ್ಬೋದು ಸರ್. ಅದೇ ಕಡೆ ಮಂತ್ರ ಅಂತ. ಮನನಾತ್ರಾಯತೆ ಮಂತ್ರ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ
ಮಾವಿನಕಾಯಿ ಹೊಡಿಯೋನು ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದುರೋಗುತ್ತಾ ಅಂತಾರೆ. ಇಲ್ಲ, ಮಂತ್ರ ಹೇಳ್ಕೊಂಡು ಕಲ್ಲು ಹೊಡೆದ್ರೆ ಒಂದು ಉದುರ ಕಡೆ ಎರಡು ಉದುರುತ್ತೆ. ಆ ಥರ ಮನಸ್ಸಿನನ್ನು ದೇಹವನ್ನು ಏಕೈಕವಾಗಿ ಒಂದೇ ರೀತಿಗೆ ತರ್ತಕ್ಕಂಥದ್ದು ಮಂತ್ರ ಅಂತ ಹೇಳ್ತೀವಿ. ಮಂತ್ರದಲ್ಲಿ ಬಹಳ ವಿಶೇಷವಾದಂಥ ಶಕ್ತಿಗಳಿದೆ. ಮಾಡೋನು ಹೇಗಿರಬೇಕು, ಯಾವ ಕಡೆ ಕೂತ್ಕೊಂಡು ಮಾಡಬೇಕು, ಎಷ್ಟು ಹೊತ್ತರಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ರೀತಿ ಮಂತ್ರಗಳಿದೆ. ನಮ್ಮಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ನಾಡಿಗಳಿದೆ. 5 ನಾಡಿಗಳಲ್ಲದೆ ಇನ್ನೂ 5 ನಾಡಿಗಳಿದೆ. ನಾಗ, ಕೂರ್ಮ, ಕ್ರೂಕ, ದೇವತಾ, ಧನಂಜಯ ಅಂತ 5 ನಾಡಿಗಳು. ನಮಗೆ ಗೊತ್ತಿಲ್ಲದೆ ಇರೋ ನಾಡಿಗಳ 5 ನಾಡಿದೆ. ಕೊನೆಯಲ್ಲಿ ಒಂದು ಜೀವ ಹೋದಾಗ ಒಕ್ಕಳಿಂದ ಒಂದು ನಾಡಿ ಹೋಗುತ್ತೆ, ಅದೇ ದೇವದತ್ತ ಅಂತ. ಕೊನೆಯ ನಾಡಿ ಮೈಯಿಂದ ಬಿಟ್ಟು ಹೋಗ್ತದೆ. ಅಷ್ಟು ವಿಶೇಷವಾದ ನಾಡಿಗಳು. ಆ ನಾಡಿಗಳನ್ನೆಲ್ಲ ಶುದ್ಧೀಕರಣ ಮಾಡಿಕೊಂಡಾಗ, ಚಾನಲ್ ರೆಡಿ ಮಾಡಿಕೊಂಡಾಗ ಅವನ ದೃಷ್ಟಿಗೇನೆ ಈಗ ಎಷ್ಟೋ ಕೇಳಿದ್ವಿ ನಾವು, ರಾಘವೇಂದ್ರ ಮಠಕ್ಕೆ ಹೋಗಿ ಬಂದ್ವಿ, ಮಗು ಆಯಿತು, ಅಥವಾ ನಾವೆಲ್ಲೋ ಒಂದು ಹಿರಿಯರ ಸಂಸ್ಕಾರ ಮಾಡ್ಕೊಂಡು ಬಂದ್ವಿ, ನಮ್ಗೆ ಅದು ಒಳ್ಳೇದಾಯ್ತು ಅಂತೆಲ್ಲ ಹೇಳ್ತಾರೆ. ಎಲ್ಲಿ ಅದು ಗ್ರಹಗಳು ಖಂಡಿತ ಕೆಲವು ಸಮಯ ಅಡೆತಡೆಗಳು ಮಾಡುತ್ತೆ, ಅವ್ರ ಕೆಲಸ ಅದು. ಆದರೆ ಆ ಗ್ರಹಗಳ ಅಡೆತಡೆಗಳನ್ನು ಮೀರಿಕೊಂಡು ಹೊರಗಡೆ ಬಂದು ಅದನ್ನು ತಲೆ ಮೇಲೆ ಬೀಳೋದನ್ನು ಕಾಲ ಮೇಲೆ ಬೀಳಿಸ್ಕೊಳ್ಳೋದಕ್ಕೆ ಖಂಡಿತ ಮಂತ್ರಯಂತ್ರ ತಂತ್ರಗಳಿಂದ ಸಾಧ್ಯತೆ ಇದೆ. ಯಾಕಂದರೆ ಮನುಷ್ಯ, ಅವ್ರು ಹೇಳಿದ್ರು ಬೆಳಿಗ್ಗೆ 84,000 ಯೋನಿಗಳನ್ನು ಬಿಟ್ಟು ಕೊನೆಯಲ್ಲಿ ಮನುಷ್ಯನಾಗಿ ಹುಟ್ಟಿದ್ದಾನೆ. ಆ ಮನುಷ್ಯನಿಗೆ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಅರಿವು ಕಮ್ಮಿ ಇರುತ್ತೆ. ಯಾಕಂದರೆ ಒಂದೇ ತಾಯಿಗೆ 10 ಜನ ಮಕ್ಕಳಿದ್ರು ಕೂಡ ಒಂದೇ ಥರ ಇರಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಒಬ್ಬ ಆರೋಗ್ಯದಲ್ಲಿ ಚೆನ್ನಾಗಿರ್ತಾನೆ, ಒಬ್ಬ ಬುದ್ಧಿಯಲ್ಲಿ ಚೆನ್ನಾಗಿರ್ತಾನೆ, ಒಂದು ದುಡ್ಡು ಕಾಸು ಇರುತ್ತೆ. ಅದು ಭಾವ ಅಥವಾ ನಾಡಿ ಜ್ಯೋತಿಷ್ಯದಲ್ಲಿ ನೋಡಿದ್ರೆ ಅಣ್ತಂದಿರಿಗೆ ಸಹಾಯ ಮಾಡ್ತೀರಾ ನೀವು ಅಂತ ಹೇಳ್ತಾರೆ. ನನಗೆ ಇವ್ರು ಹೇಳಿದ್ರು ಬುಧನ 3ನೇ ಮನೆ ನೋಡ್ತಾನೆ, ಇಲ್ಲಿಂದ 3ನೇ ಮನೆ ಅಧಿಪತಿ ಆಗಿದೆ. ಖಂಡಿತ ನಮ್ಮ ಅಣ್ಣ ತಮ್ಮಂದರಿಗೆಲ್ಲ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತಾನೆ ಇದ್ದೀನಿ. ಯಾಕಂದರೆ ಅದು ಮನಸ್ಸು ಬಂದಿದೆ, ಕೊಡೋದಕ್ಕೂ ಇದೆ. ಆದ್ದರಿಂದ ನಾವು ನಮ್ಮ ಪರ್ಸ್ನಲ್ ಲೈಫೆಲ್ಲ ಕೂಡ ಇದೆಲ್ಲ ಅಳವಡಿಸ್ಕೊಂಡ್ರೆ ಸಾಕಷ್ಟು ವಿಷಯಗಳನ್ನ ನಾವು ಕಲ್ತ್ಕೋಬೋದಾಗಿರುತ್ತೆ. ಈಗ ಮಂತ್ರಗಳು ಎಲ್ಲಿಂದ ಬಂತು? ಈಗ ಸಂಗೀತನೇ ತಗೊಳ್ಳಿ, ಮಂತ್ರಗಳ ಶಬ್ದಗಳು ಪ್ರತಿಯೊಂದು ಫೊನೆಟಿಕ್ಸ್ ಅಂತಾರೆ. ಫೊನೆಟಿಕ್ಸ್ ಅಂತಂದರೆ ಶಬ್ದಗಳು. ನಾವು ಶಬ್ದಗಳನ್ನ ಹೆಂಗೆ ಹೇಳ್ತೀವಿ, ಏನು ಮಾಡ್ತೀವಿ, ನಾಲ್ಗೆ ಮೇಲೆ, ನಮ್ಮ ನಾಲ್ಗೆ ಮೇಲೆ ಪ್ಯಾಲೆಟಲ್ಲಿ ತಗೊಳ್ಳೋದು, ಅಲ್ಲಿ ಮೇಲೆ ತಗೊಳ್ಳೋದು, ಮುಂದೆ ತುಟಿಗೆ ಬರೋದು, ಹಿಂದೆ ತುಟಿಗೆ ಬರೋದು, ಸಾಕಷ್ಟು ವಿಜ್ಞಾನ ಇದರಲ್ಲಿದೆ ನೋಡಿ. ಪ್ರಾಣಿಗಳ ಶಬ್ದದಿಂದ ಮೊಟ್ಟ ಮೊದಲಿಗೆ ಸಂಗೀತಕ್ಕೆ, ಒಂದು ಶಬ್ದಕ್ಕೆ ಪ್ರಾರಂಭ ಆಯಿತು. ನಿಷಾದ ಅಂತಾರೆ. ನಿಷಾದ ಅಂದರೆ ಆನೆ ಹೇಗೆ ಟ್ರಂಪಟ್ ಆಫ್ ಎಲಿಫೆಂಟ್ ಅಂತಾರಲ್ಲ, ಅದು ನಿಷಾದ ಅಂತಾರೆ. ರಿಷಭ ಅಂದರೆ ನಿಮಗೆ ಗೊತ್ತು, ಎತ್ತು. ಗಾಂಧಾರ ಅಂತಂದರೆ ಮೇಕೆ. ಷಡ್ಜ ಅಂದರೆ ಪೀಕಾಕ್. ಮಧ್ಯಮ ಅಂದರೆ ಜಿಂಕೆ. ದೈವಿತ ಅಂದರೆ ಕುದುರೆ. ಪಂಚಮ ಅಂದರೆ ಕೋಗಿಲೆ. ಇದು ನಿಷಾದ, ರಿಷಭ, ಗಾಂಧರ್ವ, ಷಡ್ಜ, ಮಧ್ಯಮ, ದೈವಿತ, ಪಂಚಮ. ಅದೆಲ್ಲ ಫಸ್ಟ್ ಲೆಟರ್ ತಗೊಳ್ಳಿ. ನೀ, ರಿ, ಗ, ಸ, ಮ, ಧ, ಪ. ತಿರುಗಾಕರೆ ಅದೇ ಸರಿಗಮ ಪದನಿ. ಪ್ರಾಣಿಗಳಿಂದ ಈಗ ಹೇಳಿದ್ನಲ್ಲ, ಪುಸ್ತಕದಲ್ಲಿ ಇದ್ದಂತ ಇದು ಪ್ರಾಣಿಗಳಿಂದನೇ ಅದು ಬಂದಿದ್ದು. ಪ್ರಾಣಿಗಳು ಕೂಗಿದಾಗ ಮಾಡಿದಾಗ ಅದೆಲ್ಲ ಅದರಲ್ಲಿ ಏನಾಗಿತ್ತು ಅಂತ ಸಂಗೀತಕ್ಕೆ ಹೋದರೆ ಅದರಲ್ಲಿ ಇದಕ್ಕೆ ಇಷ್ಟಿಷ್ಟು ಮಾತ್ರೆಗಳು ಅಂತಂದರೆ ಏನು ಹೇಳ್ತೀವಿ ವ್ಯಾಕರಣದಲ್ಲಿ, ಇಷ್ಟು ಅರ್ಧ ಮಾತ್ರೆ, ಪೂರ್ಣ ಮಾತ್ರೆ, ಮಹಾಪ್ರಾಣ, ಅಲ್ಪ ಪ್ರಾಣ ಅಂತೀವಲ್ಲ, ಅದೆಲ್ಲ ಬಹಳ ವಿಶೇಷವಾದಂತಹ ಶಕ್ತಿಗಳನ್ನು ಪಡೆದಿದೆ. ನಾನು ಯಾವ ಮಂತ್ರ ಏನು ಕೊಡುತ್ತೆ ಅಂತ ಹೇಳಿಲ್ಲ, ಮಂತ್ರಕ್ಕೆ ಏನು ಶಕ್ತಿ ಇದೆ ಅಂತ ಹೇಳಕ್ಕೆ ಬಂದಿದ್ದೀನಿ. ಓಂ ಕಂ ಕಂ ಹ್ರೀಂ ಕ್ಲೀಂ ಎಲ್ಲ ನೀವು ಕೇಳಿದ್ದೀರಾ. ಇದೆಲ್ಲ ಬೀಜಾಕ್ಷರಗಳು. ಒಂದು ಟ್ಯೂಬ್ ಲೈಟಲ್ಲಿ 10 ವಾಲ್ಟು 15 ವಾಲ್ಟ್ ಕರೆಂಟ್ ಇರುತ್ತೆ, ಅದು ಲೈಟ್ ಮಾತ್ರ ಕೊಡುತ್ತೆ. ಅದೇ ಟ್ಯೂಬ್ ಲೈಟಲ್ಲಿ 2000 ವಾಲ್ಟ್ ಕರೆಂಟ್ನ ಕಳಿಸಿದ್ರೆ ಅದು ಲೇಸರ್ ಲೈಟ್ ಆಗುತ್ತೆ. ಅದು ಗೋಡೆಯನ್ನು ಕೂಡ ಕುಯ್ಯುತ್ತೆ. ಸೊ ಈ ಬೀಜ ಮಂತ್ರಗಳನ್ನದು ಲೇಸರೈಸ್ಡ್ ಮಂತ್ರಾಸ್. ಏನು ಋಷಿಮುನಿಗಳು ತಮ್ಮ ತಪಸ್ಸಿನಲ್ಲಿ ಎಲ್ಲ ಋಷಿಮುನಿಗಳು ಹೇಳಿದ್ದಾರೆ, ನಾವು ಮಂತ್ರಕರ್ತ ಅಲ್ಲ ಮಂತ್ರದಾತ ಅಂತ ಹೇಳಿದ್ದಾರೆ. ಮಂತ್ರದಾತ ಅಂದರೆ ನಾವು ಧ್ಯಾನದಲ್ಲಿ ಕೂತಿದ್ದಾಗ ಇಲ್ಲಿಂದನೂ ನಮಗೆ ಬಂತು, ಶಿವನಿಂದ ಬಂತು, ಪಾರ್ವತಿಯಿಂದ ಬಂತು, ವಿಷ್ಣುವಿಂದ ಬಂತು. ಮಂತ್ರದಾತನಾಗಿ ನಾವು ನಿಮ್ಗೆ ಇದನ್ನೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಮ್ಮ ಕನ್ವರ್ಸೇಷನ್ ಎಲ್ಲ ಕೂಡ ಇನ್ಕಂಪ್ಲೀಟು. ಕೆಲವು ಸಮಯ ಏನು ಮಾಡ್ತೀವಿ, ಕೆಲವು ಐಡಿಯಾನ ನಾವು ಸೈಯಲ್ಲಿ ತೋರಿಸ್ತೀವಿ, ಕೆಲವು ಐಡಿಯಾನ ಮಾತಾಡ್ತೀವಿ, ಕೆಲವು ಸಮಯ ಪ್ರೊನೌನ್ಸಿಯೇಷನ್ನಲ್ಲಿ ವ್ಯತ್ಯಾಸ ಬಂದರೂ ಕೂಡ ಹೆಚ್ಚು ಕಮ್ಮಿ ಆಗೋಗುತ್ತೆ. ಈಗ ಸಂಸ್ಕೃತದ ಭಾಷೆಯಲ್ಲಿ ಇರ್ತಕ್ಕಂಥ ವರ್ಣಮಾಲೆ ಇರಲಿ, ಕನ್ನಡದಲ್ಲಿ ಇರಲಿ, ಇದು ಎಲ್ಲ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ತೊಗೊಂಡ್ರೆ ಎಲ್ಲದರಲ್ಲೂ ಎಲ್ಲ ಕಾಮನ್ನೇ. ಆದರೆ ಕೆಲವು ತಮಿಳು ಭಾಷೆಯಲ್ಲಿ ಶಾ ಇಲ್ಲ, ಸಾ ಅಂತ ಹೇಳ್ತೀವಿ. ಶಿವಕುಮಾರ್ ಅಂತಾರೆ, ಇಲ್ಲಿ ಶಿವಕುಮಾರ್ ಅಂತ ಹೇಳ್ತೀವಿ. ಆ ರೀತಿ
ಪದಗಳಲ್ಲಿ ವಾರ್ತೆಗಳಲ್ಲಿ ಹೆಚ್ಚು ಕಮ್ಮಿ ಇದ್ರೂ ಕೂಡ ಅದರ ತಾತ್ಪರ್ಯ ಏನು ಅನ್ನೋದು ವ್ಯಾಕರಣ ಮಾಲೆಯಲ್ಲಿದೆ. ಹ್ರೀಂ ಅನ್ನೋ ಮಂತ್ರ ಸಾಮಾನ್ಯವಾಗಿ ಹೆಣ್ಣು ದೇವತೆಗೆ ಮಾಡಿದಾಗ ಬರುತ್ತೆ, ಎನರ್ಜೈಸಿಂಗ್ ಯುವರ್ ಸೆಲ್ಫ್ ಅಂತೇಳಿ. ಮಂತ್ರ ಯಾವಾಗ ಯಂತ್ರ ಆಗುತ್ತೆ? ರಿಸರ್ವ್ ಬ್ಯಾಂಕು ಎಂಟಿ ಪೇಪರ್ನ ಪ್ರಿಂಟ್ ಮಾಡಿ 500 ರೂಪಾಯಿ ನೋಟ್ ಅಂದರೆ ನಾವು ಒಪ್ಕೊಂಡ್ಬಿಡ್ತೀವಿ. ಅದೇ ರೀತಿ ನಮ್ಮ ಮಂತ್ರ, ಆ ಮಂತ್ರ ಸಿದ್ಧಿ ಪಡ್ಕೊಂಡು ಇಂತಿಂಥ ರೀತಿಯಲ್ಲಿ ಇಂತಿಂಥ ಕಡೆ ಇಂಥ ವಸ್ತುನಲ್ಲಿ ಬರೀಬೇಕು ಅಂದಾಗ ಅದು ಪವರ್ ಆಗುತ್ತೆ. ಈಗ ನಾನು 100 ರೂಪಾಯಿ ನೋಟಿಂಗ್ ಹಿಂಗೆಲ್ಲ ಮಾಡ್ಬಿಟ್ಟು ಬಿಸಾಕ್ಬಿಟ್ರೆ ಯಾರೋ ತಗೊಳ್ತಾರೆ. ಅದೇ ಒಂದು ಪೇಪರ್ನ ಹಾಕಿದ್ರೆ ತಗೊಳ್ಳೋದಿಲ್ಲ. ಆ ರೀತಿ ಮಂತ್ರ ಯಂತ್ರ ಆಗುತ್ತೆ ಅಂದರೆ ನಾವು ಒಂದು ಪ್ರೆಸೆಂಟ್ ಎಕ್ಸಾಂಪಲ್ ಕೊಟ್ಟರೆ ಜನಕ್ಕೆ ಗೊತ್ತಾಗೋದು, ಅದರಿಂದ ಅದನ್ನು ಹೇಳ್ತಾ ಇದ್ದೆ. ಮೂಲ ಮಂತ್ರ ಹೇಳಿ ಪ್ರತಿಷ್ಠಾಪನೆಗಳೆಲ್ಲ ಮಾಡ್ತಾರೆ. ಕುಂಭಾಭಿಷೇಕ ಅಂತ ಹೇಳ್ತೀವಿ. ದೇವರಿಗೆ ಕಣ್ಣು ತೆಗಿತಾರೆ ಅಂತ ಹೇಳ್ತಾರೆ. ಕಣ್ಣು ಅಂದರೆ ಅಲ್ಲಿವರೆಗೂ ಶಿಲ್ಪಿ ಕಣ್ಣು ತೆಗ್ದಿರಲ್ಲ. ಅವತ್ತಿನ ದಿವಸ ಪ್ರತಿಷ್ಠಾಪನೆ ಮಾಡೋ ದಿವಸ ಜಲವಾಸ, ಧಾನ್ಯವಾಸ, ಪುಷ್ಪವಾಸ ಎಲ್ಲ ಇಟ್ಬಿಟ್ಟು ಆ ಕಣ್ಣನ್ನು ತೆಗಿತಾರೆ. ಅಲ್ಲಿ 4 ಹೋಮಕುಂಡ 5 ಹೋಮಕುಂಡ ಮಾಡಿ ಅಲ್ಲಿಂದ ವೇದ ಮಂತ್ರಗಳೆಲ್ಲ ಹೇಳಿ ದರ್ಭಗಳಿಂದ ಕಟ್ಟಿ ಆ ಮೂಲ ವಿಗ್ರಹ ಕಟ್ಟಿ ಅದನ್ನ ಎತ್ಕೊಂಡು ಹೋಗಿ ಕುಂಭದಲ್ಲಿರೋದು ಬಿಂಬಕ್ಕೆ ಬಂತು ಅಂತ ಹೇಳ್ತೀವಿ. ಕುಂಭದಲ್ಲಿರೋದು ಬಿಂಬಕ್ಕೆ ಬಂತು ಅಂತ ಹೇಳ್ತೀವಿ. ಸೂಕ್ಷ್ಮವಾಗಿ ನಾವು ಉಪಯೋಗಿಸುವಂಥ ವಸ್ತುಗಳೆಲ್ಲ ಸ್ಥೂಲವಾಗಿ ಉಪಯೋಗಿಸೋ ವಸ್ತುಗಳೆಲ್ಲ ಸೂಕ್ಷ್ಮವಾಗಿ ಹೋಗಿ ದೇವ್ರಿಗೆ ಸೇರುತ್ತೆ. ಗುರುಗಳನ್ನ ಕೇಳ್ತಾ ಇದ್ದಾನೆ, ಪ್ರಸಾದ ದಿನ ಇಡ್ತೀವಲ್ಲ ಗುರುಗಳೇ, ಯಾವತ್ತು ಯಾರು ದೇವ್ರು ಬಂದು ತಗೊಂಡೋಗಿಲ್ಲ ಅಂತಂದಾಗ ಒಂದು ಪುಸ್ತಕ ಕೊಟ್ಟು 8 ಪದ್ಯ ಓದ್ಕೊಂಬಾರ ಅಂತಾರೆ. ಮಾರನೇ ದಿವಸ ಓದ್ಕೊಂಬ, ಈ ಪುಸ್ತಕದಲ್ಲಿ ಇರೋದು ನಾಳೆ ನಿನ್ನ ತಲೆಯಲ್ಲಿ ಇರಬೇಕು ಅಂತಾರೆ. ಮಾರನೇ ದಿವಸ ಬಂದು ಪಟ 8 ಪದ್ಯನ ಹೇಳ್ತಾನೆ. ಪುಸ್ತಕ ತಗೊಂಬಾರ ಅಂತಾರೆ. ಪುಸ್ತಕ ನೋಡ್ತಾರೆ, ಇಲ್ಲೇ ಇದೆಯಲ್ಲೋ, ನಿನ್ನ ತಲೆಯಲ್ಲೂ ಇದೆಯಲ್ಲೋ, ನೀವು ಹೇಳಿದ್ದೇನು ಗುರುಗಳೇ, ಪುಸ್ತಕದಲ್ಲಿ ಇರೋದು ನನ್ನ ತಲೆಯಲ್ಲಿ ಇರಬೇಕು ಅಂತ. ಇದು ಬಂದಿದೆಯಲ್ಲ, ನಿನ್ನ ತಲೆ ಮೇಲೆ ಬಂದಮೇಲೆ ಇಲ್ಲಿ ಇರಬಾರ್ದಲ್ಲೋ, ಇದೆಯಲ್ಲ ಗುರುಗಳೇ. ಅದೇ ಕಣೋ, ಇಲ್ಲಿ ಸ್ಥೂಲವಾಗಿರೋದು ಸೂಕ್ಷ್ಮವಾಗಿ ನಿನ್ನ ತಲೆಗೆ ಹೋಯ್ತಲ್ಲ, ದೇವ್ರ ಹಂಗೆ ಪ್ರಸಾದನ ಸ್ಥೂಲವಾಗಿ ಕೊಡೋದನ್ನ ಸೂಕ್ಷ್ಮವಾಗಿ ತಗೋತಾನೆ ಅವರು. ಆ ರೀತಿ ಸಾಕಷ್ಟು ವಿಚಾರಗಳು ಮಂತ್ರಸಿದ್ಧಿಯಲ್ಲಿದೆ. ಮಂತ್ರಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಖಂಡಿತ ಶುದ್ಧವಾಗಿರಬೇಕು, ಪ್ಯೂರಿಫೈ ಮಾಡ್ಕೋಬೇಕು. ಮುದ್ರೆಗಳು ಕೆಲವಿದೆ. ಯಾವ ಹೊತ್ತಿನಲ್ಲಿ ಬೆಳಗ್ಗೆ, ಈಗ ಉಷಾತ್ ಕಾಲದಲ್ಲಿ ಬೆಳಗ್ಗೆ ಮಾಡುವಂಥ ಮಂತ್ರಗಳು ಯಾವುದು, ಅದಕ್ಕೇನು ಫಲ, ಅದಕ್ಕೇನು ಯಂತ್ರ, ಮಧ್ಯಾಹ್ನ ಏನು ಮಾಡ್ಬೋದು, ಉಚ್ಚ ಕಾಲದಲ್ಲಿ ಏನು ಮಾಡ್ಬೋದು, ಸಾಯಂಕಾಲ ಏನು ಮಾಡ್ಬೋದು. ನಿಮ್ಗೆ ಯಾವ್ದಾದ್ರು ಕೇಸು, ಕೋರ್ಟು, ವ್ಯಾಜ್ಯ ಇದ್ದರೆ ಉಚ್ಚಕಾಲದಲ್ಲಿ ಹೋಗಿ ಹನುಮಂತನ ದರ್ಶನ ಮಾಡಿ, ಕೇಸ್ ನಿಮಗೆ ಗೆಲ್ಲುತ್ತೆ. ಉಚ್ಚಕಾಲ ಅಂದರೆ ಮಧ್ಯಾಹ್ನ 12 ಗಂಟೆ. ನಿಮ್ಮ ತಲೆ ಮೇಲೆ ನಿಮ್ಮ ನೆರಳು ಅಂದರೆ ಕೆಳಗೆ ನೆರಳು ಬೀಳಲ್ಲ. ಆ ಸಮಯದಲ್ಲಿ ನಿಮಗೆ ನಿಜವಾದ ಅಂದರೆ ಸೋಲ್ತಾ ಇದ್ದೀನಿ ಅಂತ ಭಾವನೆ, ಗೆಲ್ಲಬೇಕು ಆದರೆ ಸೋಲ್ತಾ ಇದ್ದೀನಿ ಅಂತ ಅನಿಸಿದ್ರೆ ಆಂಜನೇಯನ ದರ್ಶನ 48 ದಿವಸ ಒಂದು ಮಂಡಲ ಆಂಜನೇಯ ದರ್ಶನ ಮಾಡಿದ್ರೆ ಖಂಡಿತ ಗೆಲ್ಲೋದಕ್ಕೆ ಚಾನ್ಸಸ್ ಹೆಚ್ಚಿದೆ ಖಂಡಿತ. ಯಾಕಂದರೆ ಒಂದು ಮಂಡಲ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಏನಂತೇಳಿ, 27 ನಕ್ಷತ್ರ, 12 ಮನೆಗಳು, 9 ಗ್ರಹಗಳು, ಇದನ್ನೆಲ್ಲ ಕೂಡಿದ್ರೆ 48. ಈ 48 ಅನ್ನೋದು ಇವ್ರನ್ನೆಲ್ಲ ಪ್ರೀತಿ ಮಾಡೋದೇ 48. ಅದಕ್ಕೆ ಮಂಡಲ ಅಂತ ಹೆಸರೇ ಬಂತು. ಭಾಳ ದೇವಸ್ಥಾನಗಳಲ್ಲಿ ಭಾಳ ಪೂಜೆಗಳೆಲ್ಲ ನಡೆಯುತ್ತೆ. ಒಂದು ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಅಂತಂದರೆ ಬೆಳಗ್ಗೆ ಮಾತಾಡ್ತಾ ಇದ್ರು, ಕೈನೆಟಿಕ್ ಎನರ್ಜಿ, ಸ್ಟ್ಯಾಟಿಕ್ ಎನರ್ಜಿ, ಇದೆಲ್ಲ ಭಾಳ ಚೆನ್ನಾಗಿದೆ. ಸ್ಟ್ಯಾಟಿಕ್ ಎನರ್ಜಿ ಅಂದರೆ ಮಲಗಿರೋದು. ಕೈನೆಟಿಕ್ ಎನರ್ಜಿ ಅಂದರೆ ಈಗ ಟ್ರಾನ್ಸ್ಫಾರ್ಮರಿಂದ ಕರೆಂಟ್ ಬರುತ್ತೆ, ಎಲ್ಲೋ ಉತ್ಪತ್ತಿ ಆಗುತ್ತೆ, ಟ್ರಾನ್ಸ್ಫಾರ್ಮರ್ ಬರುತ್ತೆ, ಕಂಬಗಳು ಬರುತ್ತೆ, ಹೈ ವೋಲ್ಟೇಜು ದೊಡ್ಡ ಇಂಡಸ್ಟ್ರಿಗೆ ಹೋಗುತ್ತೆ, ಲೋ ವೋಲ್ಟೇಜು ಮನೆಗಳಿಗೆ ಹೋಗುತ್ತೆ ಅಂತಾರಲ್ಲ, ಅದೇ ರೀತಿ ದೇವಸ್ಥಾನದಲ್ಲಿ ಗೋಪುರಗಳಿದೆ, ಮುಂದೆ ಧ್ವಜಸ್ತಂಭ ಇದೆ, ಗರುಡಗಂಬ ಇದೆ. ಅಲ್ಲಿ ಹೇಳುವಂಥ ಮಂತ್ರಗಳು ಅಲ್ಟ್ರಾಸೋನಿಕ್ ವೇವ್ಸು, ಇನ್ಫ್ರಾರೆಡ್ ವೇವ್ಸ್ ಅಂತ ಕನ್ವರ್ಟ್ ಆಗಿ ಅಲ್ಲಿ ಇರ್ತಕ್ಕಂಥ ನೀರು, ನಾವೇನು ದೇವ್ರ ಮೇಲೆ ಹಾಕ್ತೀವಿ, ಇವಾಗ ಜಲಪಾತದಲ್ಲಿ ಹೆಂಗೆ ವಿದ್ಯುತ್ ತಯಾರು ಮಾಡ್ತಾರೋ ಆ ಥರ ದೇವ್ರ ತಲೆ ಮೇಲೆ ಉಯ್ಯುವಂತಹ ನೀರು, ಸ್ಥೂಲವಾದಂಥ ನೀರು ಸೂಕ್ಷ್ಮವಾಗಿ ಎನರ್ಜಿಯಾಗಿ ಗರುಡಗಂಬಕ್ಕೆ ಬಂದು ಅಲ್ಲಿಂದ ಅಲ್ಲಿ ಪ್ರಾಕಾರದಲ್ಲಿ ಬಂದು ನಮಸ್ಕಾರ ಮಾಡೋರಿಗೆ ಅವರವರ ಪೂರ್ವ ಪುಣ್ಯಕ್ಕೆ ತಕ್ಕಂತೆ, ಅವರವರ ಆಸೆಗೆ ತಕ್ಕಂತೆ ಆ ಎನರ್ಜಿ ನಾವು ಗ್ರಹಿಸ್ಕೋಬೋದು. ಈಗ ನಾನು ನಿತ್ಯ ದೇವಸ್ಥಾನಕ್ಕೆ ಹೋಗ್ತೀನಿ, ನೀನು ಗೊತ್ತಾ ಅಂದರೆ ಯಾರೋ ಒಬ್ರು ಕೇಳಿದಂತೆ, ನನಗೆ ಗೊತ್ತಪ್ಪ, ದೇವ್ರಿಗೆ ಗೊತ್ತಾ ಅಂತ ಕೇಳಂತೆ. ದೇವ್ರಿಗೆ ಅದರಿಂದ ಶುದ್ಧತೆ ಬೇಕು ಅನ್ನೋದಕ್ಕೆ ಮಂತ್ರ ಎಷ್ಟು ನಾವು ಒಂದು ದೇವಸ್ಥಾನದಲ್ಲಿ ಹೋದ್ರೆ ನಡ್ಕೊಂಡು ಹೋಗೋದಕ್ಕೆ ಕಾಯ, ವಾಚ, ಮನಸ್ಸ 3 ರೀತಿಯಲ್ಲೂ ದೊಡ್ಡ ದೇವಸ್ಥಾನ ಕಟ್ಟಿದ್ರು. ಪ್ರಾಕಾರ ಸುತ್ಕೊಂಡ್ಬಂದ್ರೆ ಕಾಯ, ಮನಸ್ಸಲ್ಲಿ ಏನೋ ಮಂತ್ರ ಹೇಳ್ಕೊಂಡ್ರೆ ಮನಸ್ಸ, ನಾಲ್ಗೆಲ್ಲಿ ಏನೋ ಹೇಳ್ಕೊಂಡು ಹೋದ್ರೆ, ಏನೋ ಸಂಕಲ್ಪ ಮಾಡ್ಕೊಂಡ್ರೆ ಮನಸ್ಸ, ಬಾಯಲ್ಲಿ ಏನಾದ್ರು ಮಂತ್ರ ಹೇಳಿದ್ರೆ ವಾಚ. ಎಷ್ಟು ವಿಶೇಷವಾಗಿ ಮಾಡಿದ್ದಾರೆ ಅಂದರೆ, ಲೌಕಿಕವಾಗಿ ನಮಗೆ ಶ್ರೇಯಸ್ಸು ಪ್ರೇಯಸ್ಸು 2 ಕೊಡ್ತಕ್ಕಂಥದ್ದು ಮಂತ್ರಶಾಸ್ತ್ರ ಅಂತ ಹೇಳ್ತೀವಿ. ಮಂತ್ರಶಾಸ್ತ್ರ ನೀವೆಲ್ಲ ಕೇಳಿರ್ತೀರ,
ವಶೀಕರಣ, ಉಚ್ಚಾಟನ, ಮೋಹನ, ಸ್ತಂಭನ, ದಂಬನ, ವಿದ್ವೇಷಣ, ಜುಂಬನ, ಮಾರಣ ಹಳೆ ಕಾಲದಲ್ಲಿ ರಾಜರು ಇಟ್ಕೊಂಡಿದ್ರು. ಈಗ ನಮ್ಮಲ್ಲಿ ನಮ್ಮ ದೇಶದಿಂದ ಹೋದಂಥ ಎಷ್ಟೋ ಕಲೆಗಳು, ವರ್ಮಕಲೆ ಅಂತ ಹೇಳ್ತೀವಿ, ನೋಕು ವರ್ಮಮ್ ಅಂತ ಹೇಳ್ತಾರೆ. ಒಂಥರ ವರ್ಮಕಲೆಯಲ್ಲಿ ಮೈನ ಒಬ್ಬನ ಹಂಗೆ ನಿಂತಂಗೆ ಮಾಡಿಬಿಡುವಂಥ ಶಕ್ತಿ ಇತ್ತು. ನೋಡ್ತಾ ಇದ್ದಂಗೆ ನೀವು ಅನ್ಕೊಂಡಿರೋದೆಲ್ಲ ಅವ್ನು ಮಾಡಬೇಕು, ಆ ಥರದ್ದೆಲ್ಲ ಇತ್ತು. ಅಂದರೆ ಸಾಧನೆ ಮಾಡಿದ್ರು, ಅಷ್ಟು ಜನ ಸಾಧನೆ ಮಾಡಿ 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 ಆ ಲೆವೆಲ್ಗೆ ಬಂದಿದ್ರು. ನಮ್ಮ ಭಾರತದಲ್ಲಿ ಸಾಕಷ್ಟು ಮಾಹಿತಿಗಳಿದೆ, ಅದನ್ನು ಎಲ್ಲರೂ ಕೊಟ್ಟಿದ್ದಾರೆ ಅಂತೇಳಿ. ತೇಜಸ್ ಅನ್ನೋದು ಹೃದಯಕ್ಕೆ ಸೇರಿದ್ದು, ಓಜಸ್ ಅನ್ನೋದು ನರಗಳಿಗೆ ಸೇರಿದ್ದು, ಪ್ರೇಜಸ್ ಅನ್ನೋದು ಕಣ್ಣುಗಳಿಗೆ ಸೇರಿದ್ದು. ಕೆಲವರು ಕಣ್ಣು ನೋಡಿ ಭಾಳ ಶಾಂತವಾಗಿರುತ್ತೆ, ಕೆಲವರು ಸುಮ್ಮನೆ ನೋಡಿ ಅವ್ರು ಮಾಡಿರ್ತಕ್ಕಂಥ ಜಪ ತಪ್ಪುಗಳು ಅವರೇ ಮುಖದಲ್ಲಿ ಹಾಗೆ ಕಾಣುತ್ತೆ. ಅಂದರೆ ಐಸ್ ಆರ್ ವಿಂಡೋಸ್ ಟು ದಿ ಬ್ರೈನ್ ಅಂತ ಹೇಳ್ತಾರೆ ಇಂಗ್ಲೀಷ್. ಆ ರೀತಿ ಕಣ್ಣು ಮುಚ್ಚಿಕೊಂಡು ಮಾಡುವಂತಹ ಜಪಗಳೇ. ಅದು ಗಾಯತ್ರಿ ಮಂತ್ರದಲ್ಲೇ ಕೂಡ ಬೆಳಗ್ಗೆ ನೀವು ಅರ್ಧ ಕಣ್ಣು ಮುಚ್ಕೊಂಡೇ ಮಾಡಬೇಕು, ಫುಲ್ ಕಣ್ಣು ಮುಚ್ಕೊಂಡು ಮಾಡೋಂಗಿಲ್ಲ. ಬೆಳಿಗ್ಗೆ ಹೊತ್ತು ನಿಂತ್ಕೊಂಡೇ ಮಾಡಬೇಕು, ಮಧ್ಯಾಹ್ನ ಕೂತ್ಕೊಂಡು ಮಾಡಬೇಕು, ಸಾಯಂಕಾಲ ಬಸ್ಸಿನ ದಿಕ್ಕು ನೋಡ್ಕೊಂಡು ಮಾಡಬೇಕು. ಬೆಳಗ್ಗೆ ಹೊತ್ತು ಜನವರ ಮೂಗು ಮುಂದೆ ಇರಬೇಕು, ಮಧ್ಯಾಹ್ನ ಎದೆ ಮುಂದೆ ಇರಬೇಕು, ಸಾಯಂಕಾಲ ಮಕ್ಕಳು ಮುಂದೆ ಇರಬೇಕು. ಆ ಜರವಾರನ ಬ್ರಹ್ಮಗಂಟನ್ನು ಏನು ಇಟ್ಕೊಂಡಿದ್ದೀವಿ ಎಲ್ಲದಕ್ಕೂ. ಈ ಒಂದು ದೇವರಿಗೆ ನಮಸ್ಕಾರ ಮಾಡೋದು ಕೂಡ ಹೇಗೆ ಮಾಡಬೇಕು, ಪಂಚಾಂಗ ನಮಸ್ಕಾರ ಏನು, ಸಾಷ್ಟಾಂಗ ನಮಸ್ಕಾರ ಏನು, ಆ ಪಂಚಾಂಗ ನಮಸ್ಕಾರ ಮಾಡಿದ್ರೆ ಏನು ಮಂತ್ರ ಹೇಳ್ಕೋಬೇಕು, ಸಾಷ್ಟಾಂಗ ಮಾಡಿದಾಗ ಏನು ಹೇಳ್ಕೋಬೇಕು, ಖಂಡಿತ ಯೂಟ್ಯೂಬಲ್ಲಿ ಇದೆಲ್ಲ ಮಾಡೋಣ ಅಂತಿದ್ದೀನಿ, ಎಷ್ಟೇ ಟೈಮ್ ಇಲ್ಲ ಹೇಳ್ತೀನಿ. ಅದರಿಂದ ಯಂತ್ರ ಮಂತ್ರ, ಈಗ ನಮ್ಮ ಮಂತ್ರದ ವಿಚಾರ ಹೇಳಿದೆ. ನಮಗೆ ಕಿವಿಗೆ 500 ಹರ್ಟ್ಸ್ ಅಂತ ಹೇಳ್ತಾರೆ. 5000 ಹರ್ಟ್ಸ್ ಅಂದರೆ ಶಬ್ದ. ಕೆಲವರಿಗೆ ಆವಿನ ಕಿವಿ ಅಂತ, ಸರ್ಪ ಕಿವಿ ಅಂತ ಹೇಳ್ತಾರೆ, ಡೆಸಿಮಲ್ಸ್ ಅಂತ ಹೇಳ್ತೀವಿ, ಡೆಸಿಬಲ್ಸ್ ಅಂತ ಹೇಳ್ತೀವಿ. 5000 ಹರ್ಟ್ಸ್ ಟು 20,000 ಹರ್ಟ್ಸ್ ಮಾತ್ರ ನಾವು ಕೇಳಿಸ್ಕೊಳಕ್ಕಾಗಲ್ಲ. 20,000 ಮೇಲೆ ಹೋದ್ರೂ ನಮಗೆ ಕೇಳಲ್ಲ, 5,000 ಕೆಳಗಿದ್ರೂ ನಮಗೆ ಕೇಳಲ್ಲ. ಈ ಬಿಟ್ವೀನ್ 5,000 ಆ್ಯಂಡ್ 20,000 ಮಂತ್ರಶಾಸ್ತ್ರಗಳೆಲ್ಲ ಬರುತ್ತೆ. ಈಗ ಭಜನೆ ಅಂತೇಳಿ ಎಲ್ಲರೂ ಸೇರಿಕೊಂಡು ಭಜನೆ ಮಾಡಿದಾಗ 20,000 ರೀಚ್ ಆಗುತ್ತೆ. 20,000 ಮೇಲೆ ರೀಚ್ ಆಗಿಬಿಟ್ಟು ಕೂಡ ಈಗಿರೋ ಮೈಕೆಲ್ಲ ಇಟ್ಕೋಬೇಡಿ, ಹಳೆ ಕಾಲದಲ್ಲಿ ನಾನು ಹೇಳಿದೆ. ಆ ರೀತಿ ಒಂದು ಮಂತ್ರವನ್ನು ಹೇಗೆ ಎಲ್ಲಿ ಹತ್ತಿಸ್ಬೇಕು, ಎಲ್ಲಿ ಇಳಿಸ್ಬೇಕು, ಎಲ್ಲಿ ಪಕ್ಕ ನೋಡಬೇಕಂದ್ರೆ ಗುರುಗಳ ಮೂಲಕ ಅದು ಖಂಡಿತ ಕಲ್ಕೋಬೋದು, ಇಲ್ಲ ಅಂತ ಹೇಳಿದ. ಸ್ತೋತ್ರಗಳು ಬೇರೆ, ಮಂತ್ರಗಳು ಬೇರೆ. ಮಂತ್ರಗಳನ್ನ ಯಂತ್ರಗಳಾಗಿ ಮಾಡ್ಬೋದು, ಸ್ತೋತ್ರಗಳನ್ನ ಮಾಡೋಕ್ಕಾಗಲ್ಲ. ಕೆಲವು ಸ್ತೋತ್ರಗಳನ್ನ ಯಂತ್ರಗಳಾಗಿ ಮಾಡ್ಬೋದು. ಅದಕ್ಕೆ ನಂತರ ಬಂದಂಥ ಋಷಿಮುನಿಗಳು ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಮನುಷ್ಯನ ಜೀವನದಲ್ಲಿ ಒಂದು ಸಣ್ಣದಾದ ಮಂತ್ರ ಅಂದರೆ, ಈಗ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ನೀವು ಕಲ್ತಿರೋ ಮಂತ್ರ ನೋಡಿ ಇವತ್ತು ಜ್ಞಾಪಕ ಇರುತ್ತೆ. ಅಲ್ಲಿ ಕಲ್ತಿರೋ ಪಾಠ ಏನಾದ್ರು ಕೇಳಿ, ಅಯ್ಯೋ ಒಂದ್ಸಲ ಎಕ್ಸಾಮ್ ಬರ್ತಿದ್ದೆ ಸಾಕಪ್ಪ, ಇನ್ನು ಯಾಕೆ ಎಕ್ಸಾಮ್ ಬರೀಬೇಕು ಅಂತ ಅನಿಸುತ್ತೆ. ಸೊ ನಮ್ಮಲ್ಲಿ ಸಾಮಾನ್ಯರು ಕಲಿಯುವಂತಹ ಮಂತ್ರಗಳಿದೆ. ಸ್ವಲ್ಪ ಅದನ್ನು ಮಂತ್ರವನ್ನು ಯಂತ್ರವಾಗಿ ಮಾಡಿಕೊಂಡು ತಂತ್ರ ಅಂತಾರೆ. ತಂತ್ರ ಅಂದರೆ ಬೇರೇನು ಮಾಟ ಮಂತ್ರದ್ದೆಲ್ಲ ಇಲ್ಲ. ತಂತ್ರ ಮಾರ್ಗ ಅಂತಂದರೆ ಕೆಲವು ಸುಮಾರು ಈ ಲಾಲ್ ಕಿತಾಬಲ್ಲಿ ಕೆಲವು ತಂತ್ರ ಮಾರ್ಗನೇ ಕೊಟ್ಟಿರ್ತಾರೆ. ಬಟ್ ಅದರಿಂದ ಮಂತ್ರ ಯಂತ್ರನೂ ಇದೆ. ಆ ತಂತ್ರ ಮಾರ್ಗ ಮಾಡಿಕೊಂಡ್ರೆ ಒಳ್ಳೆಯದಕ್ಕೆ ಖಂಡಿತ ಅದು ಉಪಯೋಗ ಆಗುತ್ತೆ ಅಂತ ಹೇಳುತ್ತೆ. ಹೇಗೆ ಒಂದು ದೇವಸ್ಥಾನದಲ್ಲಿ 6 ಕಾಲ ಪೂಜೆ ನಡೆಯುತ್ತೋ, ನಾವೆಲ್ಲ ಬೇರೆ ಧರ್ಮದವ್ರು ನೋಡಿ 6 ಸಲ ನಮಾಜ್ ಮಾಡ್ತಾರೆ ಅಂತಾರೆ. ಇಲ್ಲ, ನಮ್ಮಲ್ಲಿ ಇತ್ತು 6 ಕಾಲ ಪೂಜೆ ಇದೆ ದೇವಸ್ಥಾನಗಳಲ್ಲಿ. ಆ 6 ಕಾಲ ಪೂಜೆಗೆ ಯಾವ ಪೂಜೆಗೆ ನೀವು ಹೋದರೆ ಏನೇನು ಫಲ ಅನ್ನೋದಿದೆ. ಪ್ರದೋಷ ಪೂಜೆಗೆ ಹೋಗ್ತಾರೆ ಎಷ್ಟೋ ಜನ, ಸಾಯಂಕಾಲ 4-4:15 ಗಂಟೆಗೆ ಶಿವನ ದೇವಸ್ಥಾನದಲ್ಲಿ ನಡೆಯುತ್ತೆ. ಭಾಳ ವಿಶೇಷ. ಪ್ರದೋಷ ಪೂಜೆ ಬಗ್ಗೆನೇ 2 ಅವರ್ಸ್ ಮಾತಾಡ್ಬೋದು, ಅಷ್ಟು ವಿಶೇಷವಾಗಿದೆ. ಆದ್ದರಿಂದ ಬೆಳಗ್ಗೆ 9 ಗಂಟೆ ಒಳಗೆ ಹೋಗೋರು ಅಭಿವೃದ್ಧಿ, ಎಲ್ಲ ರೀತಿ ಅಭಿವೃದ್ಧಿ ಆಗೋದಕ್ಕೆ 8:30-9 ಗಂಟೆ ಒಳಗೆ ಹೋಗಬೇಕು. 9ರಿಂದ 11 ಗಂಟೆವರೆಗೂ ಆರೋಗ್ಯದ ವಿಷಯದಲ್ಲಿ ಹೋಗಬೇಕು. ಮಧ್ಯಾಹ್ನ 12 ಗಂಟೆವರೆಗೂ ಶತ್ರುನಾಶಕ್ಕೆ ಅಥವಾ ಅಭಿವೃದ್ಧಿಗೆ ಹೋಗಬೇಕು. ಸಾಯಂಕಾಲ 5-6 ಗಂಟೆಗೆ ಲಕ್ಷ್ಮೀ ಕಟಾಕ್ಷಕ್ಕೆ ಹೋಗಬೇಕು. ಸಾಯಂಕಾಲ 8:30-9 ಗಂಟೆಗೆ ಹೋದರೆ ದೇವಸ್ಥಾನಕ್ಕೆ ಅನ್ಯೋನ್ಯತೆಗೆ ಹೋಗಬೇಕು, ಗಂಡ ಹೆಂಡತಿ. ಎಷ್ಟೋ ಜನ ಕಳಿಸಿದ್ದೀನಿ ರಾತ್ರಿ ಕೊನೆಯ ದರ್ಶನ ಮಾಡ್ಕೊಂಬನ್ರಿ ಅಂದರೆ ಅಮ್ಮನವರು ಐನವರು ಇಬ್ಬರು ಇರ್ಬೇಕು ದೇವಸ್ಥಾನದಲ್ಲಿ, ಒಂದೇ ಅಲ್ಲ. ಈಶ್ವರ ಪಾರ್ವತಿ ಅಥವಾ ಲಕ್ಷ್ಮೀನಾರಾಯಣರ ದೇವಸ್ಥಾನಕ್ಕೆ ಕೊನೆಯ ದರ್ಶನ ಮಾಡ್ಕೊಂಬನ್ರಿ, ನಿಮ್ಮಲ್ಲಿ ಅನ್ಯೋನ್ಯತೆ ಆಗುತ್ತೆ. ಸ್ವಲ್ಪ ಏನಾದ್ರು ಮಂತ್ರ ನಿಮಗೆ ಬೇಕಾದ್ರೆ ಸೌಂದರ್ಯಲಹರಿಯಲ್ಲಿ 5ನೇ ಶ್ಲೋಕ ಇದೆ, ಹರಿಸ್ತ್ವಾಂ ಆರಾಧ್ಯಾಂ ಪ್ರಣದ ಜನ ಸೌಭಾಗ್ಯ ಜನನಿ ಮಂತ್ರ, ಅದನ್ನು ಹೇಳ್ಕೊಡ್ರಿ, ನಿಮ್ಗೆ ಒಳ್ಳೆಯದು. ಎಷ್ಟೋ ಜನ ಬಂದು ಹೇಳಿದ್ರು, ಇಲ್ಲ ಸರ್ ಚೆನ್ನಾಗಾಗಿದ್ದೀವಿ ಸರ್, ಬಿಟ್ಟು ಹೋಗ್ಬಿಡ್ತೀನಿ ಅಂದ್ರೆ ಸರ್ ಇವಾಗ ಚೆನ್ನಾಗಾಗಿದ್ದೀವಿ ಸರ್ ಅಂತ ಕೂಡ ಎಷ್ಟೋ ಜನ ಇದ್ದಾರೆ. ಅದರಿಂದ ಮಂತ್ರಗಳು ಖಂಡಿತ ಸುಳ್ಳಲ್ಲ, ಅದು ಖಂಡಿತ ವಿಶೇಷವಾದ ಫಲಿತಾಂಶಗಳನ್ನು ಕೊಡುತ್ತೆ. ಯಂತ್ರ ಬರಿಬೇಕಾದ್ರೆ, ಮಂತ್ರ ಆಯ್ತು ಯಂತ್ರದ್ದು ಬರ್ತೀನಿ. ಯಂತ್ರ ಬರಿಬೇಕಾದ್ರೆ ವಜ್ರಾಸನದಲ್ಲಿ ಕೂತ್ಕೊಂಡು ಬರೆಯುವಂತಹ ಮಂತ್ರಗಳಿದೆ, ಪದ್ಮಾಸನದಲ್ಲಿ ಕೂತ್ಕೊಂಡು ಬರೆಯುವಂಥ ಮಂತ್ರಗಳಿದೆ, ಶವಾಸನದಲ್ಲಿ ಕೂತ್ಕೊಂಡು ಬರೆಯುವಂಥ ಮಂತ್ರಗಳಿದೆ. ಏನೇನು ಆಸನಗಳಿದೆ ಅದೆಲ್ಲ ತಿಳ್ಕೊಳ್ಳೋದಿರುತ್ತೆ.
ಯಂತ್ರ ಅಂತಂದರೆ ಜಾಮಿಟ್ರಿಕಲ್ ಡಿಸ್ಕ್ರಿಪ್ಷನ್ಸ್ ಅಂತ ಹೇಳ್ತೀವಿ ಅದನ್ನು. ಮನೆ ಮುಂದೆ ರಂಗೋಲಿ ಹಾಕ್ತೀವಲ್ಲ ಅದೆಲ್ಲ ಯಂತ್ರನೇ. ದುಷ್ಟಶಕ್ತಿಗಳು ಬರಬಾರ್ದು ಅಂತ ಒಂದು. ಎರಡನೇದು ಅಕ್ಕಿ ಹಿಟ್ಟಲ್ಲಿ ಹಾಕಿದ್ರೆ ಅಲ್ಲಿ ಇರುವೆ ತಿಂದ್ಬಿಟ್ಟು ಒಳಗಡೆ ಬರಲ್ಲ ಅನ್ನೋದು ಆಗುತ್ತೆ. ಆ ಬೊಗ್ಗಿ ಎದ್ದು ಮಾಡಿದಾಗ ಹೆಣ್ಮಕ್ಳಿಗೆ ಅದು ಯೋಗಾಸನ ಥರ ಆಗುತ್ತೆ. ದಕ್ಷಿಣ ಮುಖವಾಗಿ ಬೆನ್ನು ತೋರಿಸ್ಕೊಂಡು ರಂಗೋಲಿ ಬಿಡಬಾರ್ದು ಹೆಣ್ಮಕ್ಳು. ಪೂರ್ವ ಮುಖ ಉತ್ತರ ಮುಖನೇ ಬಿಡಬೇಕು. ಅಮಾವಾಸ್ಯೆ ಪೌರ್ಣಮಿ ದಿನದಲ್ಲಿ ಮನೆ ಮುಂದೆ ತಂದೆ ತಾಯಿ ಹೋಗಿರೋರು ಅಮಾವಾಸ್ಯೆ ದಿವಸ ಮನೆ ಮುಂದೆ ರಂಗೋಲಿ ಹಾಕ್ಬಾರ್ದು. ಯಾಕಂದರೆ ಪಿತೃಗಳನ್ನು ಬರುವಂತಹ ಸಮಯ ಅದು. ನೀವು ರಂಗೋಲಿ ಹಾಕ್ಬಿಟ್ರೆ ಏನೇನೋ ಹಾಕಿದಾರಪ್ಪ ನನಗೆ ಬರಲ್ಲ ಅಂತ ಅದು ಹೋಗ್ಬಿಡುತ್ತೆ. ಸೊ ಈ ರೀತಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಯಂತ್ರ ಮಂತ್ರ ತಂತ್ರ, ದಿನನಿತ್ಯ ಜೀವನದಲ್ಲಿ ನಮಗೆ ಯಂತ್ರ ಮಂತ್ರ ತಂತ್ರ ಬಹಳ ಸಹಕಾರಗಳು ಮಾಡ್ತಾ ಇದೆ ಅನ್ನೋದೇ ಸತ್ಯ. ಅದರಲ್ಲಿ ಯಾವ ಸೈಜಲ್ಲಿ ಯಂತ್ರ ಬರೀಬೇಕು, ಯಾವ ರೀತಿ ಯಾವ್ದು ಚಿನ್ನದ ತಗಡಲ್ಲಿ ಬರೀಬೇಕಾ, ಬೆಳ್ಳಿ ತಗಡಲ್ಲಿ ಬರೀಬೇಕಾ, ಪೂಜಾ ಪತ್ರದಲ್ಲಿ ಬರೀಬೇಕಾ. ಕೆಲವು ಟೆಂಪರರಿ ಯಂತ್ರಗಳು ಎಲೆಗಳಲ್ಲಿ ಬರೀತಾರೆ, ಕೆಲವು ಭಾಳ ಶಾಶ್ವತವಾಗಬೇಕಂದ್ರೆ ಚಿನ್ನದ ತಗಡಲ್ಲಿ ಬರೀತಾರೆ, ತಾತ್ಕಾಲಿಕವಾಗಿ ಫಲ ಬೇಕಂದ್ರೆ ತಾಮ್ರದ ತಗಡಲ್ಲಿ ಬರೀತಾರೆ, ಒಂದು 4-5 ವರ್ಷಕ್ಕೆ ಬೇಕಂದ್ರೆ ಬೆಳ್ಳಿ ತಗಡಲ್ಲಿ ಬರೀತಾರೆ. ಈ ರೀತಿ ಇಟ್ ಇಟ್ ಸೆಲ್ಫ್ ಇಸ್ ಎ ವೆರಿ ಬಿಗ್ ಸೈನ್ಸ್. 10 ವರ್ಷ ಓದ್ಬೋದು ಯಂತ್ರ ಮಂತ್ರ ತಂತ್ರಶಾಸ್ತ್ರಗಳನ್ನು. ಆಮೇಲೆ ಅದನ್ನು ಬರೆಯೋ ಕಡ್ಡಿ ಯಾವುದನ್ನು ಬರೀಬೇಕು ಅಂತ ನಾವು ಏನು ಇಟ್ಕೊಂಡು ಬರೆಯೋಕ್ಕಾಗಲ್ಲ. ಮಲ್ಲಿಗೆ ಹೂವು ಕಡ್ಡಿಯಲ್ಲಿ ಬರೆದ್ರೆ ಕೆಲವು ಫಲಗಳಿದೆ, ಬೇವಿನ ಹೂವು ಕಡ್ಡಿಯಲ್ಲಿ ಬರೆದ್ರೆ ಕೆಲವು ಫಲಗಳಿದೆ. ಆಲದ ಮರದಲ್ಲಿ ಮಕ್ಕಳಾಗದೇ ಇರೋರಿಗೆ ಆಲದ ಮರದಲ್ಲಿ ಬರೀ ಅಂತಾರೆ. ಆಲದ ಮರದ ಹೇಗೆ ಬರೀತಾರೆ ಅಂದರೆ, ಶ್ರೀಮಂತ ಮಾಡಿದಾಗ ಆಲದ ಮರದ ಹೂವನ್ನು ತೊಗೊಂಬಂದದ್ರಲ್ಲಿ ಹಿಂಡು ಬಿಟ್ಟು ಮಗು ಶ್ರೀಮಂತ ಹುಡುಗಿಗೆ ಮೂಗಲ್ಲಿ ಬಿಡ್ತಾರೆ ಆಲದ ಮರ ಅಂದರೆ ತಲೆಮಾರು ಬಿಳಲು ಬಿಟ್ಟು ಹೇಗೆ ತಲೆಮಾರು ಬೆಳೆದಿದೆ ಅಂತಲ್ಲ ಆ ಥರ ಮಾಡ್ತಾರೆ. ಬಾಳೆ ಮರದ ಇದ್ರಲ್ಲಿ ಬರೆದ್ರೆ ಏನಿದೆ ಅಂತ ಹೇಳಿದ್ರೆ, ಬಾಳೆ ಮರದ ಯಾಕೆ ಬೀಜ ಇಲ್ಲದೆ ಮರ ಬಾಳೆ ಮರನೇ. ಬಾಳೆಹಣ್ಣು ತೆಂಗಿನಕಾಯಿಗೂ ಬೀಜ ಇಲ್ಲ. ಅದಕ್ಕೆ ಇವತ್ತು ಕೂಡ ಹಣ್ಣು ಕಾಯಿಯ ವಿಶೇಷ. ದೇವಸ್ಥಾನಕ್ಕೆ ಇನ್ನೇನು ಹಣ್ಣು ಕೊಟ್ಟರು ಪ್ರಯೋಜನ ಇಲ್ಲ. ಬೀಜ ಎಂಜಿಲಾಗದೆ ಇರ್ತಕ್ಕಂಥದ್ದು ಬಾಳೆಹಣ್ಣು ತೆಂಗಿನಕಾಯಿ ಎರಡನೇದು ಬಾಳೆ ಮರಕ್ಕೆ ಸಿಕ್ಕಾಪಟ್ಟೆ ಜೀವ ಇದೆ. ಒಂದು ದಿವಸ 2 ದಿವಸ ನೀರು ಹಾಕಿಲ್ಲ ಅಂದ್ರೆ ಹೋಗ್ಬಿಡುತ್ತೆ. ಯಾವತ್ತೋ ತಾತ ಮುತ್ತಾತ ಕಾಲದಲ್ಲಿ ಉಂಟಾದಂಥ ಬಾಳೆ ಮರದ್ದು ಇವತ್ತವರೆಗೂ ಜೀವಂತವಾಗಿದೆ ಅಂದರೆ ಅದು ಇಮಿಡಿಯೇಟ್ ಆಗಿ ಬೇರೆ ಮರ ನೀವು ಬೀಜ ಎತ್ಕೊಂಡಾಗ 6 ತಿಂಗಳು ವರ್ಷ ಇಟ್ಬಿಟ್ಟು ಹಾಕಿದ್ರೂ ಬರುತ್ತೆ. ಬಾಳೆ ಮರ ಹಂಗೆ ಬರಲ್ಲ. 24 ಅವರ್ಸಲ್ಲಿ ಇನ್ನೊಂದು ಕಡೆ ತೇವಾಂಶ ಇರೋ ಕಡೆ ಇಡಬೇಕು. ತಲೆಮಾರುಗಳು ಬೆಳಿಲಿಂದಲೇ ಮದುವೆ ಮನೆ ಇರ್ತಾಳೆ ಬಾಳೆ ಮರ ಕಟ್ಟೋದು. ಬೇರೆ ಮರ ಕಟ್ಬೋದಲ್ಲ, ಅಡಿಕೆ ಮರ ತಂದು ಕಟ್ಬೋದಲ್ಲ. ತಲೆಮಾರುಗಳು ಬೆಳೀಲಿ. ಹೇಗೆ ಜನರೇಷನ್ ಕಾಂದಾನ್ ಬಂತೋ ಬಾಳೆ ಗೆಡ್ಡೆ ಥರ, ಅದೇ ಥರ ಬೆಳೀಲಿ ಅಂತಲೇ ಬಾಳೆ ಮರ ಕಟ್ಟಿದ್ರು. ಆ ರೀತಿ ಆ ಬಾಳೆ ಮರ ಕಟ್ಟಬೇಕಾದ್ರೆ ಯಾವ ರೀತಿ ಕಟ್ಟಬೇಕು ಅನ್ನೋದು ಕೂಡ ಭಾಳ ವಿಶೇಷವಾಗಿತ್ತು. ಪೂರ್ವ ಭಾಗಕ್ಕೆ ಕೂತ್ಕೊಂಡು ಬರೆದ್ರೆ ಏನು ಫಲ, ಪೂರ್ವದಲ್ಲಿ ಕೂತ್ಕೊಂಡು ಬರೆದ್ರೆ ಪ್ರಾಸ್ಪೆರಿಟಿ ಅಭಿವೃದ್ಧಿ, ದಕ್ಷಿಣ ಭಾಗದಲ್ಲಿ ಕೂತ್ಕೊಂಡು ಯಂತ್ರ ಬರೆದ್ರೆ ಕೆಟ್ಟದ್ದನ್ನು ಹೋಗ್ಲಾಡ್ಸೋದಕ್ಕೆ, ಪಶ್ಚಿಮ ಭಾಗದಲ್ಲಿ ಬಂದರೆ ಆರೋಗ್ಯ ಅಭಿವೃದ್ಧಿ ಆಗೋದಕ್ಕೆ, ಉತ್ತರ ಭಾಗದಲ್ಲಿ ಕೂತ್ಕೊಂಡ್ರೆ ಎಲ್ಲರೂ ದೇಶ ಅಭಿವೃದ್ಧಿ ಆಗಬೇಕು, ಜನ ಅಭಿವೃದ್ಧಿ ಆಗಬೇಕು, ಇದೆಲ್ಲ ಮಾಡಿದ್ರೆ ಅದು ಭಾಗ. ಆಮೇಲೆ ಯಾವತ್ತು ಈ ರೀತಿಯ ಬಟ್ಟೆ ಹಾಕ್ಕೊಂಡು ಯಂತ್ರ ಬರೆದ್ರೆ, ಬಿಳಿ ಬಟ್ಟೆ ಹಾಕ್ಕೊಂಡು ಬರೆದ್ರೆ ಸಮಾಧಾನಕ್ಕೆ ಆರೋಗ್ಯಕ್ಕೆ, ಕೆಂಪು ಬಟ್ಟೆ ಹಾಕ್ಕೊಂಡ್ರೆ ಗೆಲುವಿಗೆ. ಯಂತ್ರ ಯಾರು ಬರೀತಾನೋ ಅದ್ರಲ್ಲಿ ಬರ್ಕೊಡ್ಬೇಕು, ಫಾಲೋ ಮಾಡೋರು ಬೇರೆ. ಬರ್ಕೊಡೋನು ಇಷ್ಟು ಮಾಡಿದ್ರೆ ಖಂಡಿತ ವಿಶೇಷವಾದ ಫಲಗಳು ಸಿಗುತ್ತೆ. ಒಂದು ಎರಡಿದೆ. ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಇದನ್ನೆಲ್ಲ ಸಾಧನೆ ಮಾಡಿದವರಿಗೆ, ಯಾಕೆ ಯಂತ್ರ ಅಂದರೆ ಪ್ರಾರಂಭದಲ್ಲಿ ಪವಾಡ ಪುರುಷರು ಪವಾಡ ಮಾಡಿ ತೋರಿಸಿರ್ತಾರೆ. ಎಲ್ಲರೂ ಪವಾಡ ಮಾಡೋಕ್ಕಾಗಲ್ಲ. ಎಲ್ಲರೂ ಯಾವಾಗಲೂ ಪವಾಡ ಪುರುಷರು ಕೂಡ ಯಾವಾಗಲೂ ಪವಾಡ ಮಾಡಲ್ಲ. ಬೇರೆ ಜನ ನಂಬಲಿ ಅನ್ನೋದಕ್ಕೋಸ್ಕರ ಪವಾಡ ಮಾಡಿರ್ತಾರೆ. ಆ ರೀತಿ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಯಾರೊಬ್ಬ ಸಾಧಕ ಆಧ್ಯಾತ್ಮದಲ್ಲಿ ತನ್ನನ್ನು ಒಳಪಡಿಸ್ಕೊತಾನೋ, ಇಂಥ ವಿಚಾರ ಎಲ್ಲ ತಿಳ್ಕೊಂಡು ಅದನ್ನು ಶ್ರದ್ಧೆಯಿಂದ, ನಾನು ಹೇಳ್ತಲ್ಲ ಸ್ಥೂಲವಾಗಿ ಒಂದು ಸೂಕ್ಷ್ಮವಾಗಿ ಆಗುತ್ತೆ ಅಂತ, ಅವನು ಶ್ರದ್ಧೆಯಾಗಿ ಇದನ್ನೆಲ್ಲ ತಿಳ್ಕೊತಾನೋ ಅವನಿಗೆ ಖಂಡಿತ ಅಮಿ ಯಂತ್ರ ತುಮಿ ಯಂತ್ರಿ ಅಂತಾರೆ. ನನ್ನ ದೇಹವೇ ಒಂದು ಯಂತ್ರ, ಅದರಲ್ಲಿ ನಿನ್ನ ಮಂತ್ರ, ನಿನ್ನ ಯೋಚನೆ, ನಿನ್ನ ವಿಚಾರಗಳು ಅದೇ ಯಂತ್ರಗಳಾಗಿ ನನ್ನ ಮೈ ತುಂಬ ತುಂಬಿದೆ ಅಂತ ಹೇಳ್ತಾರೆ. ಅದು ಕೂಡ ಸತ್ಯನೇ. ನಾವು ಆ ಮಟ್ಟಕ್ಕೆ ಹೋಗ್ತೀವೋ ಇಲ್ವೋ ಅದು ತಿಳ್ಕೊಂಡಾಗ ಭಾಳ ಸಂತೋಷ ಆಗುತ್ತೆ ಅಂತ ಕೂಡ ಹೇಳ್ತೀವಿ. ಯಂತ್ರ ಮಂತ್ರ ತಂತ್ರ ಅನ್ನೋದು ಅದೇ ಒಂದು ಸಪರೇಟ್ ಆದಂತಹ ಸಬ್ಜೆಕ್ಟು. ಮಾಟ ಮಂತ್ರ ಇದೆಲ್ಲ ಮಾಡಿಬಿಟ್ಟಿದ್ದಾರೆ, ಯಾವುದೋ ತಗಡು ಹಾಕ್ಬಿಟ್ಟಿದ್ದಾರೆ ಮಾಡಿದ್ದಾರೆ ಅಂದರೆ ಅದೆಲ್ಲ ಇಲ್ಲ. ಇತ್ತು, ಖಂಡಿತ ಇತ್ತು. ಅದು ಬೇರೆ ರೀತಿ, ಅದಕ್ಕೆ ಬೇರೆ ಮಾರ್ಗಗಳೆಲ್ಲ ಇತ್ತು. ಆ ಮಾರ್ಗಗಳಲ್ಲಿ ಈಗ ಪ್ರಯೋಗ ಮಾಡೋರು ಭಾಳ ಕಡಿಮೆ ಇದ್ದಾರೆ. ಇದ್ರೂ ಕೂಡ ಜಾತಕದಲ್ಲಿ ಗ್ರಹಗತಿಗಳು ಚೆನ್ನಾಗಿದ್ದು, ಈಗ ಹಿಂದಿನ ಕಾಲದಲ್ಲಿ ಮಾಟ ಮಂತ್ರ ಮಾಡೋರು ಕೂಡ ಜಾತಕನ ತಗೊಂಡು, ಅವ್ರ ಟೈಮ್ ಆಫ್ ಬರ್ತನ್ನು ತಗೊಂಡು, ಅದರಲ್ಲಿ ಯಾವ ರೀತಿಯಲ್ಲಿ ಯಾವ ಜಾಗದಲ್ಲಿ ಅವರಿಗೆ ತೊಂದರೆ ಬರ್ಬೋದು, ಆರೋಗ್ಯದಲ್ಲಿ ಬರ್ಬೋದಾ, ಮನಸ್ಸಿನಲ್ಲಿ ಬರ್ಬೋದಾ, ಸಂಬಂಧದಲ್ಲಿ ಬರ್ಬೋದಾ, ಅಲ್ಲೇ ಏನೋ ತೊಂದರೆಗಳು ಕೊಡ್ತಾಯಿದ್ರು. ಅದಕ್ಕೆ ನಮ್ಮ ಮನೆಗಳೆಲ್ಲ ಕೂಡ ನಮ್ಮ ಅಕ್ಕಂಗಿರಿಗೆಲ್ಲ 10 ಜನ ಅಕ್ಕಂಗಿರು ನನಗೆ, ಅವರು ಕೂದಲು ಬಾಚಿದ್ರು ಕೂಡ ಆಚೆ ಹಾಕ್ಬೇಡ ಅಂತ ಹೇಳೋರು, ಮನೆಯಲ್ಲೇ ಎಲ್ಲೋ ಇಟ್ಟಿರೋರು.
ಉಗುರು ಕಟ್ ಮಾಡೋದು, ಕೂದಲು ಕಟ್ ಮಾಡೋದು ಇವತ್ತು ಕೂಡ ನಾವು ಎಲ್ಲಾಗಲೂ ಫಾಲೋ ಮಾಡ್ತೀವಿ. ಮಂಗಳವಾರ ಶುಕ್ರವಾರ ಮಾಡಬಾರ್ದು ಅಂತ ಹೇಳ್ತೀವಿ. ಯಾಕಂದರೆ DNA ಕಂಡುಹಿಡಿಬೋದು ನಿಮ್ಮ ಕೂದಲಿಂದ, ಉಗುರಿಂದ ನೀವು ಏನು ಎತ್ತ ಅಂತೆಲ್ಲ ಮಾಡ್ಬೋದು. ಅದರಿಂದ ಅದನ್ನು ದೂರ ಹಾಕ್ಬೇಡ, ಅದರಿಂದ ತೊಂದರೆಗಳು ಬರೋ ಸಾಧ್ಯತೆ ಇದೆ. ಅದನ್ನು ಒಂದೇ ಕಡೆ ಇಟ್ಟಿರೋ ಆಮೇಲೆ ಎಲ್ಲರೂ ಬಿಸಾಕೋಣ ಅಂತೇಳೋರು. ಆ ರೀತಿ ನಾವು ದಿನನಿತ್ಯ ಜೀವನದಲ್ಲಿ ಎಷ್ಟೋ ಯಂತ್ರ ಮಂತ್ರ ತಂತ್ರಗಳು ನಮ್ಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಕೆಲವು ಗೊತ್ತಿರುತ್ತೆ, ಕೆಲವು ಗೊತ್ತಿರಲ್ಲ. ಅದು ಕೂಡ ವೇರ್ ಸೈನ್ಸ್ ಎಂಡ್ಸ್ ಫಿಲಾಸಫಿ ಬಿಗಿನ್ಸ್ ಅಂತ ಹೇಳ್ತಾರೆ. ವಿಜ್ಞಾನ ಎಲ್ಲಿ ಮುಗಿಯುತ್ತೋ ಅಲ್ಲಿ ಆಧ್ಯಾತ್ಮಿಕ ಪ್ರಾರಂಭ ಆಗುತ್ತೆ ಅಂತ ಹೇಳ್ತೀವಿ. ಕುಂಡಲಿನಿ ಶಕ್ತಿ ಬಗ್ಗೆ ಕೂಡ ಮಧ್ಯಾಹ್ನ ಒಬ್ಬರು ಮಾತಾಡಿದ್ರು. ನಮ್ಮಲ್ಲಿ ಮಂತ್ರಶಾಸ್ತ್ರದಿಂದ ಕುಂಡಲಿನಿ ಶಕ್ತಿಯನ್ನು ಹೆಚ್ಚಿಸ್ಕೋಬೋದು. ಮಹಿ ಮೂಲಾಧಾರೆ ಕಮಪಿ ಮಣಿಪೂರೇ ಉದವಹಂ ಸ್ಥಿತಂ ಸ್ವಾದಿಷ್ಟಾನೆ ಹೃದಮರದಂ ಆಕಾಶಮುಪರಿ ಮನೋಸಿ ಗುರುಮತ್ಯೆ ಸಗಲಮಪಿ ಭೂತ್ವಾ ಫಲಪದಂ ಸಹಸ್ರಾರೇ ಪದ್ಮೆ ಸಹರಸಿ ಪದ್ಯಾಯ ವೇರಸಿ. ಮಂತ್ರ ಹೇಳಿದ್ರೆ ಆ 7 ಚಕ್ರಗಳು ಕೂಡ ಆಕ್ಟಿವೇಟ್ ಆಗುತ್ತೆ ಅಂತೀವಿ. ಅಷ್ಟು ವಿಶೇಷವಾಗಿ ನಮ್ಮವ್ರು ಕೊಟ್ಟಿದ್ದಾರೆ. ನಾವು ತಗೋಬೇಕದನ್ನು. ಕೊನೆಯದಾಗಿ ನಾವು ಸ್ವಲ್ಪ ಒಂದು 2-3 ಇದೆ. ಬೀಜ ಮಂತ್ರಗಳ ಬಗ್ಗೆ ನೋಡಿದ್ವಿ. ಕಣ್ಣಿನ ತೊಂದರೆ ಇದ್ದರೆ ಗರುಡ ಮಂತ್ರ ಹೇಳ್ಕೊಂಡ್ರೆ, ಗರುಡನ ಮಂತ್ರ ಹೇಳ್ಕೊಂಡು, ಗರುಡನ ದೃಷ್ಟಿ ಅಂತ ಹೇಳ್ತೀವಿ ನೋಡಿ. ಚಂದ್ರಮಂಡಲ ಸಂಘಾಸ ಸೂರ್ಯಮಂಡಲ ಮುಷ್ಟಿಗೆ ಪೃಥ್ವಿಮಂಡಲ ಮುತ್ರಾಂಗ ಶ್ರೀ ಮಹಾಗರುಡ ವಿಷಂ ಹರಹರ ಪಟ್ ಸ್ವಾಹ ಓಂ ಶಿವ ಸ್ವಾಹ ಓಂ ಹಿಂ ಚಚ್ಚರಿ ದಿಶಚ್ಚರಿ ತತ್ಕಾರಿ ಮತ್ಕಾರಿ ವಿಷನಾಂಚ ವಿಷರೂಪಿಣಿ ವಿಷರೂಪಿಣಿ ವಿಷದೋಷಿಣಿ ವಿಷನಾಶಿನಿ ಅರಂ ವಿಷಂ ನಷ್ಟಂ ವಿಷಂ ಭ್ರಂತೆ ಬ್ರಹ್ಮಣಾ ವಿಷಂ ಅದಂ ಅದಮಿಂದ್ರಸ್ಯ ವಜ್ರೇಣ ಸ್ವಾಹ.